ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್. 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, ಮುಂದೆ ಇರುವ PC ಪರೀಕ್ಷೆಗಾಗಿ ಬಯಾಲಜಿಯಿಂದ, ಜೀವಶಾಸ್ತ್ರದಿಂದ ವೆರಿ ಇಂಪಾರ್ಟೆಂಟ್ ಅಂದರೆ ಟಾಪಿಕ್ಸನ್ನು ಹೇಳ್ತಾ ಹೋಗ್ತೀನಿ. ಅಲ್ಲಿ ಘಟಕವಾರು, ಯೂನಿಟ್ ವೈಸ್ ಘಟಕ ಮತ್ತು ಅದರ ಒಳಗೆ ಬರುವ ಪ್ರಮುಖ ಟಾಪಿಕ್ಸನ್ನು ಹೇಳ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ಸು 2 ಮೀಡಿಯಮಲ್ಲೂ ಸಿಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಕನ್ನಡ ಮೀಡಿಯಮಲ್ಲೂ ಇದೆ, ಇಂಗ್ಲಿಷ್ ಮೀಡಿಯಮಲ್ಲೂ ಇದೆ. ಈ 2 ಬುಕ್ಸು ರೀಸೆಂಟಾಗಿ ಅಪ್ಡೇಟ್ ಆಗಿ ಬಂದಿವೆ ಮಾರುಕಟ್ಟೆಗೆ. ಮುಂದೆ ಇರುವ PC ಪರೀಕ್ಷೆಗಾಗಿ ಈ ಒಂದು ಪುಸ್ತಕವನ್ನು, ಅಂದರೆ PSI, PC, HDA ಮತ್ತು VAOಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕವನ್ನು ರೀಸೆಂಟಾಗಿ 2025 ಮತ್ತು 26 ಪ್ರಚಲಿತ ವಿಜ್ಞಾನವನ್ನು ಸೇರಿಸಿ ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ. ಈ ಪುಸ್ತಕ ಸಂಪೂರ್ಣ NCERT ಆಧಾರಿತ. ನೋಡಿ, NCERT 6, 7, 8, 9, 10, 11 ಮತ್ತು 12 ತರಗತಿ ಮೇಲೆ ರಚನೆಯಾಗಿದೆ. ಸ್ಪೆಷಲ್ ಏನಪ್ಪ ಅಂದರೆ ವಿವಿಧ ವೆಬ್ಸೈಟ್ಸ್ ಆಧಾರಿತ ಪ್ರತಿ ಘಟಕಕ್ಕೂ ಸಹ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ಪ್ರತಿ ಘಟಕನೂ ಸಹ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಜೊತೆಗೆ ಈ ಒಂದು ಪುಸ್ತಕ ಈಗಾಗಲೇ ಸತತ 5 ವರ್ಷಗಳಿಂದ 99% ರಿಸಲ್ಟನ್ನು ಕೊಡ್ತಾ ಬಂದಿದೆ. ಹಾಗೆ ಪ್ರತಿ ಎಕ್ಸಾಮ್ ಆದಾಗ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಹಾಕಿರ್ತೀನಿ, ನೀವೇ ನೋಡಿರ್ತೀರಿ. ಈ ಥರ ಈ ಪುಸ್ತಕ ಅಪ್ಡೇಟ್ ಆಗಿ ಬಂದಿದೆ, ಯೂಸ್ ಮಾಡ್ಕೊಳ್ಳಿ. ಅದೇ ಥರ ಇಂಗ್ಲೀಷ್ ಮೀಡಿಯಂ ಪುಸ್ತಕ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಗ್ಲೀಷ್ ಮೀಡಿಯಂ ಪುಸ್ತಕ ಸಹ ರೀಸೆಂಟಾಗಿ, ಅಂದರೆ ಲಾಸ್ಟ್ ಮಂತು ರಿಲೀಸ್ ಆಗಿದೆ. ಇದು ಸಹ ಸಂಪೂರ್ಣ NCERT ಆಧಾರಿತ. ಜೊತೆಗೆ ಸಾಕಷ್ಟು ಅಭ್ಯರ್ಥಿಗಳು ಪುಸ್ತಕವನ್ನು ಓದಿ ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಿ, ಕಮೆಂಟ್ ಹಾಕಿದಿರಿ. ಪುಸ್ತಕ ಓಕೆ, ತುಂಬ ಕ್ವಾಲಿಟಿ ಇದೆ, ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ, ಸ್ಟ್ಯಾಂಡರ್ಡ್ ಆಗಿದೆ, ಜೊತೆಗೆ ಹಾಗೆ ಒಳ್ಳೆ ಕಂಟೆಂಟ್ ಇದೆ, ಅಪ್ಡೇಟ್ ಚೆನ್ನಾಗಿ ಹೆಚ್ಚು ಅಪ್ಡೇಟ್ ಮಾಡಿದಿರಿ ಅಂತೇಳಿ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಹಾಕಿದ್ರಿ. ಅವರೆಲ್ಲರಿಗೂ ಸಹ ಓಕೆ, ಥ್ಯಾಂಕ್ಸ್. ಸ್ನೇಹಿತರೆ, ಬಯಾಲಜಿಯಿಂದ ಸ್ನೇಹಿತರೆ, ಈ ಒಂದು ಬುಕ್ಸನ್ನು ನೋಡಿ ಕೇವಲ 240 ರೂಪಾಯಿಗೆ 240ಗೆ ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಂ ಪುಸ್ತಕವನ್ನು ಕೇವಲ 300 ರೂಪಾಯಿಗೆ ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ. ಫ್ರೀ ಹೋಮ್ ಡೆಲಿವರಿ. ತಗೊಂಡು ಯೂಸ್ ಮಾಡ್ಕೊಳ್ಳಿ. ಉತ್ತಮ ರಿಸಲ್ಟ್ ಕೊಟ್ಟಿರುವ ಪುಸ್ತಕಗಳು, ಸತತ 5 ವರ್ಷಗಳಿಂದ ಏನು ಎಕ್ಸಾಮ್ಗಳಾಗಿದ್ದಾವೋ ಎಲ್ಲ ಎಕ್ಸಾಮಲ್ಲೂ ಸಹ ಉತ್ತಮ ರಿಸಲ್ಟ್ ಕೊಟ್ಟಿರುವ ಏಕೈಕ ಸೈನ್ಸ್ ಪುಸ್ತಕ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಬೇಕಾದ್ರೆ ನೀವು ಯೂಟ್ಯೂಬಲ್ಲೂ ಸಹ ಪೇಜ್ ನಂಬರ್ ಸಮೇತ ಪ್ರೂಫನ್ನು ಹಾಕಿರ್ತೀನಿ, ನೋಡ್ಬೋದು. PDF ಮೂಲಕನೂ ಹಾಕಿರ್ತೀನಿ, ನೋಡ್ಬೋದು. ಸ್ನೇಹಿತರಲ್ಲಿ ಯೂನಿಟ್ 1 ಘಟಕ 1 ಅಂದಾಗ ಜೀವಕೋಶಗಳ ಅಧ್ಯಯನ, ಸ್ಟಡಿ ಆಫ್ ಸೆಲ್ಸ್. ಇಲ್ಲಿ ಜೀವಕೋಶಗಳ ಅಧ್ಯಯನ ಅಂದಾಗ ಜೀವಕೋಶ ಅಂದ್ರೇನು? ಏನು ಜೀವಕೋಶ ಅಂತಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹ ಘಟಕವೇ ಜೀವಕೋಶ. ಯಾವುದೇ ಜೀವಕೋಶವನ್ನು ಪ್ರಮುಖವಾಗಿ 3 ಭಾಗ ಮಾಡ್ತಾರೆ. ಹೊರಗಿನ ಕೋಶ ಪೊರೆ, ಒಳಗಿನ ಕೋಶ ದ್ರವ, ಮಧ್ಯದ ನ್ಯೂಕ್ಲಿಯಸ್. ಅದೇ ಥರ ಇಲ್ಲಿ ಜೀವಕೋಶದ ಮೇಲೆ ಒಂದು ಸಿದ್ಧಾಂತ ಇದೆ. ಯಾವುದದು? ಕೋಶೀಯ ಸಿದ್ಧಾಂತ, ಸೆಲ್ ಥಿಯರಿ. ಯಾವ ಜೀವಿಗಳನ್ನು ಕೋಶೀಯ ಸಿದ್ಧಾಂತದಿಂದ ಹೊರಗಿಟ್ಟಿದ್ದಾರೆ? ವೈರಸ್ಗಳು. ಓಕೆ, ಅದೇ ಥರ ಪ್ರೋಕ್ಯಾರಿಯೋಟ್ ಜೀವಕೋಶ ಅಂದ್ರೇನು? ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇರುವುದಿಲ್ಲ, ಆಬ್ಸೆನ್ಸ್ ಆಫ್ ಟ್ರೂ ನ್ಯೂಕ್ಲಿಯಸ್. ಉದಾಹರಣೆ ಬ್ಯಾಕ್ಟೀರಿಯಾ. ಯೂಕ್ಯಾರಿಯೋಟ್ ಜೀವಕೋಶ ಅಂದ್ರೇನು? ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇರುತ್ತದೆ. ಉದಾಹರಣೆ ಸಸ್ಯಗಳು, ಪ್ರಾಣಿಗಳು. ಓಕೆ, ಇಲ್ಲಿ ನೋಡಿ, ಯಾವ ಜೀವಿಗಳನ್ನು ಕೋಶೀಯ ಸಿದ್ಧಾಂತದಿಂದ
ಹೊರಗೆ ಇಟ್ಟಿದ್ದಾರೆ? ಆನ್ಸರ್ ವೈರಸ್ಗಳು. ವೈರಸ್ಗಳ ದೇಹವು ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲದಿಂದ ಮಾಡಲ್ಪಟ್ಟೈತೆ, ಯಾವುದೇ ಜೀವಕೋಶಗಳಿಂದ ಮಾಡಲ್ಪಟ್ಟಿಲ್ಲ. ಹಾಗಾಗಿ ವೈರಸ್ಗಳನ್ನು ಸೆಲ್ ಥಿಯರಿ, ಕೋಶ ಸಿದ್ಧಾಂತದ ಒಳಗಡೆ ಸೇರಿಸಿಲ್ಲ. ಅದೇ ಥರ ವಿಸರಣೆ, ಏನು ವಿಸಕ್ಕೆ ವಿಸರಣೆಯ ಅನ್ವಯಗಳು. ವಿಸರಣೆಯ ಅನ್ವಯಗಳು ಅಂದಾಗ ಒಂದು ಕೊಠಡಿಯಲ್ಲಿ ಪರ್ಫ್ಯೂಮ್ ಬಾಟ್ಲನ್ನು ಓಪನ್ ಮಾಡಿ ಇಡಲಾಗಿದೆ. ಆ ಪರ್ಫ್ಯೂಮ್ ಬಾಟ್ಲಿಂದ ಪರ್ಫ್ಯೂಮ್ ವಾಸನೆ ಇಡೀ ರೂಮ್ಗೆ, ಅಂದರೆ ಇಡೀ ಕೊಠಡಿಗೆ ಹೇಗೆ ಪ್ರಸಾರ ಆಗುತ್ತದೆ? ವಿಸರಣೆ ಮೂಲಕ ಪ್ರಸಾರ ಆಗುತ್ತೆ. ವಿಸರಣೆ ಅಂದ್ರೇನು? ಕಣಗಳು ಅಧಿಕ ಸಾರದ ಪ್ರದೇಶದಿಂದ ಕಡಿಮೆ ಸಾರದ ಪ್ರದೇಶಕ್ಕೆ ವರ್ಗಾವಣೆ ಆದರೆ ವಿಸರಣೆ ಅಂತೀವಿ, ಡಿಫ್ಯೂಸನ್ ಅಂತೀವಿ. ಅದೇ ಥರ ಅಭಿಸರಣೆ, ಆಸ್ಮಾಸಿಸ್. ವಾಟರ್ ಪ್ಯೂರಿಫೈಯರ್ಗಳು ಕೆಲಸ ಮಾಡ್ತಕ್ಕಂಥದ್ದು ಯಾವ ತತ್ವದ ಮೇಲೆ? ರಿವರ್ಸ್ ಆಸ್ಮಾಸಿಸ್. ಅದೇ ಥರ ಮೈಟೋಕಾಂಡ್ರಿಯಾ, ಆಯಿತಾ? ಮೈಟೋಕಾಂಡ್ರಿಯಾಗೆ ನಾವು ಜೀವಕೋಶದ ಉಸಿರಾಟ ಕೇಂದ್ರ ಅಂತೀವಿ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೀವಿ. ಮೈಟೋಕಾಂಡ್ರಿಯಾದಲ್ಲಿ ಉಸಿರಾಟ ಕ್ರಿಯೆ ಜರುಗುವಾಗ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿಯು ATP ರೂಪದಲ್ಲಿ ಸಂಗ್ರಹಗೊಳ್ಳುತ್ತೆ. ATPಗೆ ಸಾರ್ವತ್ರಿಕ ಶಕ್ತಿ ವಾಹಕ ಅಂತಾರೆ, ಯೂನಿವರ್ಸಲ್ ಎನರ್ಜಿ ಪ್ಯಾಕೆಟ್ ಅಂತಾರೆ. ಇನ್ನು ಮೈಟೋಕಾಂಡ್ರಿಯಾದಲ್ಲಿ DNA ಕಂಡುಬರುತ್ತೆ. ಮೈಟೋಕಾಂಡ್ರಿಯಾದಲ್ಲಿ ಕ್ರಿಸ್ಟೆ ಎಂಬ ರಚನೆಗಳು ಕಂಡುಬರ್ತವೆ. ಇದಕ್ಕೆ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಒಂದು ಜೀವಕೋಶ ಅಂದಾಗ DNA ಇರುವುದು ಕೇವಲ 2 ಕಡೆ ಮಾತ್ರ. ಒಂದು ಸೆಲ್ ಅಂದಾಗ, ಒಂದು ಜೀವಕೋಶ ಅಂದಾಗ ಹಾಗೆ DNA ಇರುವುದು ಕೇವಲ 2 ಕಡೆ ಮಾತ್ರ. ಒಂದು ನ್ಯೂಕ್ಲಿಯಸ್ ಒಳಗಡೆ, ನ್ಯೂಕ್ಲಿಯಸ್ನಲ್ಲಿ DNA ಬರುತ್ತೆ. ನ್ಯೂಕ್ಲಿಯಸ್ನ ಬಿಟ್ಟರೆ ಮೈಟೋಕಾಂಡ್ರಿಯಾದಲ್ಲಿ DNA ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ? ಇನ್ನು ಲೈಸೋಸೋಮ್ಗೆ ಸುಸೈಡ್ ಬ್ಯಾಗ್ ಅಂತಾರೆ. ಲೈಸೋಸೋಮಲ್ಲಿ ಹೈಡ್ರೋಲಿಟಿಕ್ ಚಟುವಟಿಕೆಗಳು, ಹೈಡ್ರೋಲಿಟಿಕ್ ಕಿಣ್ವಗಳು ಕಂಡುಬರ್ತವೆ. ನ್ಯೂಕ್ಲಿಯಸ್ ಅಂದಾಗ ಅತ್ಯಂತ ದೊಡ್ಡ ಕಣದಂಗ ಜೀವಕೋಶದ ಎಲ್ಲ ಚಟುವಟಿಕೆಯನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನ್ಯೂಕ್ಲಿಯಸ್ಗೆ ನಾವು ಜೀವಕೋಶದ ನಿಯಂತ್ರಕ ಅಂತ ಕರಿತೀವಿ. ಓಕೆ, ಅದೇ ಥರ ನ್ಯೂಕ್ಲಿಯಸ್ನ ಒಳಗಡೆ ಕ್ರೋಮೋಸೋಮ್ಗಳು ಕಂಡುಬರ್ತವೆ. ಕ್ರೋಮೋಸೋಮ್ಗಳು ಅಂತಂದಾಗ ಮಾನವನ ಪ್ರತಿ ಜೀವಕೋಶದಲ್ಲಿ ಎಷ್ಟು ಕ್ರೋಮೋಸೋಮ್ಗಳಿದ್ದಾವೆ? 23 ಜೊತೆ. ಅದರಲ್ಲಿ 23ನೇ ಜೊತೆ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುತ್ತೆ. ಓಕೆ, ಮಗುವಿನ ಲಿಂಗವನ್ನು ನಿರ್ಧರಿಸುವ ಕ್ರೋಮೋಸೋಮ್ಗಳು ತಂದೆಯ ಕ್ರೋಮೋಸೋಮ್ಗಳು. ಕ್ರೋಮೋಸೋಮ್ಗಳ ರಚನೆಯನ್ನು ಯಾರು ಎಕ್ಸ್ಪ್ಲೈನ್ ಮಾಡಿದ್ರು? ಕ್ರೋಮೋಸೋಮನ್ನು ಯಾರು ಕಂಡುಹಿಡಿದ್ರು? ಈ ಥರ. ಓಕೆ, ಅದೇ ಥರ DNA, ಕ್ರೋಮೋಸೋಮ್ ಒಳಗಡೆ DNA ಇರುತ್ತೆ. DNA ರಚನೆಯನ್ನು DNA ಫುಲ್ ಫಾರ್ಮ್ ಏನು? ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ. DNA ಒಳಗಿರ್ತಕ್ಕಂಥ ಸಕ್ಕರೆ ಯಾವುದು? ಪೆಂಟೋಸ್ ಅಥವಾ ಡಿಆಕ್ಸಿ ರೈಬೋಸ್. DNA ರಚನೆಯನ್ನು ಎಕ್ಸ್ಪ್ಲೈನ್ ಮಾಡಿದ ವಿಜ್ಞಾನಿಗಳು ವ್ಯಾಟ್ಸನ್ ಮತ್ತು ಕ್ರಿಕ್. DNAಯಲ್ಲಿ ಕಂಡುಬರುವ ನೈಟ್ರೋಜನ್ ಕ್ಷಾರಗಳು, ನೈಟ್ರೋಜನ್ ಬೇಸಸ್ ಯಾವ್ಯಾವುದು? ATGC. ಎ ಅಂದರೆ ಅಡಿನೈನು, ಟಿ ಅಂದರೆ ಥೈಮೀನು, ಜಿ ಅಂದರೆ ಗ್ವಾನೈನು, ಸಿ ಮೀನ್ಸ್ ಸೈಟೋಸಿನ್. ಎ ಮತ್ತು ಟಿ ನಡುವೆ ಡಬಲ್ ಬಾಂಡ್ ಇರ್ತದೆ, ಜಿ ಮತ್ತು ಸಿ ನಡುವೆ ಟ್ರಿಪಲ್ ಬಾಂಡ್ ಇರ್ತದೆ. ಇವು DNA ಕಂಡುಬರುವ ನೈಟ್ರೋಜನ್ ಕ್ಷಾರಗಳು. ಓಕೆ, ಇನ್ನು ಜೀನ್ಗಳ ಕೆಲಸ ಏನು? ಅನುವಂಶಿ ಲಕ್ಷಣಗಳನ್ನು ವಂಶ ಪಾರಂಪರ್ಯವಾಗಿ ವರ್ಗಾಯಿಸ್ತವೆ, ಆಯಿತಾ? ಅದೇ ಥರ ರೈಬೋಸೋಮ್ಗಳು ಅಂತಂದಾಗ ರೈಬೋಸೋಮ್ಗಳಿಗೆ ಪ್ರೋಟೀನ್ ಕಾರ್ಖಾನೆ ಅಂತೀವಿ. ರೈಬೋಸೋಮ್ಗಳು ಏನು ಮಾಡ್ತವೆ? ಪ್ರೋಟೀನ್ ಉತ್ಪಾದನೆ ಮಾಡ್ತವೆ. ಓಕೆ, ಅತ್ಯಂತ ಚಿಕ್ಕ ಕಣದಂಗ. ಅದೇ ಥರ ಸೆಂಟ್ರಿಯೋಲ್ಗಳು ಏನು ಮಾಡ್ತವೆ? ಕೋಶ ವಿಭಜನೆಗೆ ಸೆಲ್ ಡಿವಿಷನ್ಗೆ ಸಹಾಯ ಮಾಡ್ತವೆ. ಓಕೆ, ಅದೇ ಥರ ಮತ್ತೊಂದು ಯೂನಿಟ್ ಕೋಶ ವಿಭಜನೆ, ಸೆಲ್ ಡಿವಿಷನ್ ಅಂದಾಗ ಮೈಟಾಸಿಸ್, ಕೋಶ ವಿಭಜನೆ ಯಾವ ಸೆಲ್ಸ್ ಆಗುತ್ತೆ? ನಮ್ಮ ದೇಹದ ನಾರ್ಮಲ್ ಸೆಲ್ಸ್, ನಮ್ಮ ದೇಹದ ಕಾಯಕೋಶಗಳು ನಾರ್ಮಲ್ ಸೆಲ್ಸ್ ಅಲ್ಲಿ ಆಗುತ್ತೆ. ಮೈಟಾಸಿಸ್ನ ಪ್ರಾಮುಖ್ಯತೆ ಎಂದಾಗ
ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಗಾಯಗಳು ಮಾಗಲು ಸಹಾಯ ಮಾಡುತ್ತೆ, ದುರಸ್ತಿಯನ್ನು ಸರಿಪಡಿಸುತ್ತೆ. ಓಕೆ, ಎಸ್. ಇದರ ಮತ್ತೊಂದು ಮಿಯಾಸಿಸ್ ಅಂದಾಗ ಮಿಯಾಸಿಸ್ ಕೋಶ ವಿಭಜನೆ ಪ್ರಜನ ಕೋಶಗಳಲ್ಲಿ ನಡೆಯುತ್ತೆ, ರಿಪ್ರೊಡ್ಯೂಸಲ್ಸ್ ಅಲ್ಲಿ ನಡೆಯುತ್ತೆ. ಮಿಯಾಸಿಸ್ನ ಪ್ರಾಮುಖ್ಯತೆ ಎಂದಾಗ ಸಂತಾನೋತ್ಪತ್ತಿಗೆ ಸಹಾಯ ಮಾಡುತ್ತೆ. ಓಕೆ, ಜೊತೆಗೆ ಅನುವಂಶೀಯ ಭಿನ್ನತೆಗೆ ಸಹಾಯ ಮಾಡುತ್ತೆ. ಮಕ್ಕಳು ತಂದೆ ತಾಯಿಗಿಂತ ಭಿನ್ನವಾಗಿರ್ತಾರೆ, ಕಾರಣ ಮಿಯಾಸಿಸ್ ಕೋಶ ವಿಭಜನೆ. ಓಕೆ, ಇದರ ಸಂತಾನೋತ್ಪತ್ತಿಗೆ ಸಹಾಯ ಮಾಡ್ತಕ್ಕಂಥ ಕೋಶ ವಿಭಜನೆ ಅದು ಮಿಯಾಸಿಸ್ ನಲ್ಲಿ ಬರುವ ಕೋಶಗಳು ಆಪ್ಲಾಯ್ಡ್ ಕೋಶಗಳಾಗಿರ್ತವೆ. ನೆಕ್ಸ್ಟ್ ಮತ್ತೊಂದು ಯೂನಿಟ್ 3 ಆಹಾರ, ಫುಡ್ ಅಂದಾಗ ಕಾರ್ಬೋಹೈಡ್ರೇಟ್ಗಳ ಮೂಲಗಳು. ಯಾವ್ಯಾವ ಫುಡ್ ಅಲ್ಲಿ, ಯಾವ್ಯಾವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ? ಸಿರಿಧಾನ್ಯಗಳಲ್ಲಿ, ಆಲೂಗಡ್ಡೆಯಲ್ಲಿ, ಆಹಾರ ಧಾನ್ಯಗಳಲ್ಲಿ, ರಾಗಿ, ಭತ್ತ, ಜೋಳ ಇಂತಹ ಆಹಾರ ಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಅತಿ ಹೆಚ್ಚಾಗಿರುತ್ತೆ. ಕಾರ್ಬೋಹೈಡ್ರೇಟ್ಸ್ ಅನ್ನು ಪ್ರಮುಖವಾಗಿ 3 ಭಾಗ ಮಾಡ್ತಾರೆ: ಮಾನೋಸ್ಯಾಕರೈಡು, ಡೈಸ್ಯಾಕರೈಡು, ಪಾಲಿಸ್ಯಾಕರೈಡು. ಮಾನೋಸ್ಯಾಕರೈಡ್ ಅಂದಾಗ ಉದಾಹರಣೆ ಯಾವುದು? ಎಕ್ಸಾಂಪಲ್ ಗ್ಲೂಕೋಸು. ಡೈಸ್ಯಾಕರೈಡ್ ಅಂದಾಗ ಡೈಸ್ಯಾಕರೈಡ್ ಉದಾಹರಣೆ ಯಾವುದು? ಸುಕ್ರೋಸ್. ಅದರ ಪಾಲಿಸ್ಯಾಕರೈಡ್ ಅಂದಾಗ ಎಕ್ಸಾಂಪಲ್ ಯಾವುದು? ಗ್ಲೈಕೋಜನ್. ಪ್ರಾಣಿಗಳಲ್ಲಿ ಆಹಾರ ಸಂಗ್ರಹ ಆಗುವುದು ಯಾವ ರೂಪದಲ್ಲಿ? ಪ್ರಾಣಿಗಳಲ್ಲಿ ಆಹಾರ ಸಂಗ್ರಹ ಆಗುವುದು ಗ್ಲೈಕೋಜನ್ ರೂಪದಲ್ಲಿ. ಓಕೆ, ಅದೇ ಥರ ಮತ್ತೊಂದು ಪ್ರೋಟೀನ್ಗಳು ಅಂದಾಗ ಪ್ರೋಟೀನ್ಗಳಿಗೆ ನಾವು ದೇಹ ನಿರ್ಮಾಣಕಾರಿಗಳಂತೀವಿ, ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತಾರೆ. ಪ್ರೋಟೀನ್ಗಳ ಮೂಲಗಳು ಅಂದ್ರೆ ಯಾವ್ಯಾವ ಫುಡ್ ಅಲ್ಲಿ ಪ್ರೋಟೀನ್ ಅತಿ ಹೆಚ್ಚಿರುತ್ತೆ? ಸೋಯಾಬೀನ್ ಅಲ್ಲಿ ಜಾಸ್ತಿ ಇರ್ತದೆ, ಕಾಳುಗಳಲ್ಲಿ ಜಾಸ್ತಿ ಇರ್ತದೆ, ಹಾಲಲ್ಲಿ ಜಾಸ್ತಿ ಇರ್ತದೆ. ಸೋಯಾ ಅವರೆಯಲ್ಲಿ ಪ್ರೋಟೀನ್ ಜಾಸ್ತಿ ಇರ್ತದೆ. ಪ್ರೋಟೀನ್ ನ್ಯೂನತಾ ಕಾಯಿಲೆಗಳು, ಪ್ರೋಟೀನ್ ಕೊರತೆಯಾದಾಗ ಬರುವ ಕಾಯಿಲೆಗಳು ಯಾವುದು? ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್. ಇವೆರಡು ಪ್ರೋಟೀನ್ ನ್ಯೂನತಾ ಕಾಯಿಲೆಗಳು, ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್. ಅದೇ ತರ ವಿಟಮಿನ್ಗಳ ಪಿತಾಮಹ ಯಾರು? ವಿಟಮಿನ್ಗಳ ಪಿತಾಮಹ ಸಿ ಪಂಕ್ ಅಂತ. ಹಾಗೆ ಇಲ್ಲಿ ವಿಟಮಿನ್ ಸಿಗೆ ನಾವು ಆಮ್ಲ ಅಂತ ಕರಿತೀವಿ, ವಿಟಮಿನ್ ಡಿಗೆ ಹಾರ್ಮೋನ್ ಅಂತ ಕರೀತಾರೆ. ಹಾರ್ಮೋನ್. ಸೂರ್ಯ ರಶ್ಮಿಯ ಜೀವಸತ್ವ ಯಾವುದು? ವಿಟಮಿನ್ ಡಿ. ಕ್ಯಾಲ್ಸಿಯಂ ಹೀರುವಿಕೆಗೆ ಸಹಾಯ ಮಾಡ್ತಕ್ಕಂಥ ವಿಟಮಿನ್ ಡಿ ಸಹಾಯ ಮಾಡುತ್ತೆ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು? ವಿಟಮಿನ್ ಕೆ. ವಿಟಮಿನ್ಗಳು ಮತ್ತು ರಾಸಾಯನಿಕ ಹೆಸರುಗಳು. ವಿಟಮಿನ್ಗಳ ಕೊರತೆಯಿಂದ ಬರುವ ಕಾಯಿಲೆಗಳು. ಓಕೆ, ಇಲ್ಲಿ ಮತ್ತೊಂದು ನ್ಯೂನತಾ ಕಾಯಿಲೆಗಳು. ನಮ್ಮ ದೇಹಕ್ಕೆ ಯಾವ್ಯಾವ ಪೋಷಕಾಂಶ ಕಡಿಮೆ ಆದಾಗ ಯಾವ್ಯಾವ ರೋಗ ಬರುತ್ತೆ? ಫಾರ್ ಎಕ್ಸಾಂಪಲ್ ಇವಾಗ ಅಯೋಡಿನ್ ಕಡಿಮೆ ಆದ್ರೆ ಯಾವ ರೋಗ ಬರುತ್ತೆ? ಸರಳ ಗಾಯಿಟರ್ ರೋಗ ಬರುತ್ತೆ. ಕಬ್ಬಿಣ ಕಡಿಮೆ ಆದ್ರೆ ಅನೀಮಿಯಾ ಬರುತ್ತೆ. ಕ್ಯಾಲ್ಸಿಯಂ ಕಡಿಮೆ ಆದ್ರೆ ದುರ್ಬಲ ಮೂಳೆಗಳು, ದುರ್ಬಲ ಸ್ನಾಯುಗಳು. ವಿಟಮಿನ್ ಎ ಕೊರತೆ ಆದ್ರೆ ರಾತ್ರಿ ಗೂಡು ಮತ್ತು ಬಣ್ಣಗೂಡುತನ. ವಿಟಮಿನ್ B1 ಕೊರತೆ ಆದ್ರೆ ಬೆರಿ. ಈ ತರ ಪ್ರಮುಖ ನ್ಯೂನತಾ ಕಾಯಿಲೆಗಳು. ಓಕೆ, ಇವೆಲ್ಲ ಪ್ರಮುಖ ನ್ಯೂನತಾ ಕಾಯಿಲೆಗಳು. ಅದೇ ತರ ಮತ್ತೊಂದು ಖನಿಜಗಳು ಅಂದಾಗ ಖನಿಜಗಳು ಮತ್ತು ಪ್ರಾಮುಖ್ಯತೆ. ಕ್ಯಾಲ್ಸಿಯಂನಿಂದ ಏನು ಯೂಸು? ಹಲ್ಲು ಮತ್ತು ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಕ್ಯಾಲ್ಸಿಯಮ್ಮು. ಸೋಡಿಯಂ ಏನ್ ಮಾಡುತ್ತೆ? ರಕ್ತದ ಒತ್ತಡವನ್ನ ಸಮತೋಲನ ಮಾಡುತ್ತೆ. ಯಾವುದು? ಸೋಡಿಯಮ್ಮು. ಅಯೋಡಿನ್ ಏನ್ ಮಾಡುತ್ತೆ? ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಕೆ ಸಹಾಯ ಮಾಡುತ್ತೆ. ಅಯೋಡಿನು ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಕೆ ಸಹಾಯ ಮಾಡುತ್ತೆ. ಅದೇ ತರ ಆಹಾರ ಕಲಬೆರಕೆ. ಆಹಾರ ಕಲಬೆರಕೆ ಅಂದ್ರೆ ಏನು? ಗುಣಮಟ್ಟದ ಆಹಾರ ಪದಾರ್ಥಗಳಿಗೆ ಕಡಿಮೆ ಗುಣಮಟ್ಟದ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಆ ಕ್ವಾಲಿಟಿಯನ್ನ ಡೌನ್ ಮಾಡುವ ಪದ್ಧತಿಗೆ ಆಹಾರ ಕಲಬೆರಕೆ ಅಂತಾರೆ. ಯಾವ್ಯಾವ ಆಹಾರ ಪದಾರ್ಥಗಳಿಗೆ ಯಾವ್ಯಾವ ಕಲಬೆರಕೆ ವಸ್ತುಗಳನ್ನ ಮಿಕ್ಸ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಅಡುಗೆ ಎಣ್ಣೆಗೆ ದತ್ತೂರಿ ಎಣ್ಣೆ ಮಿಕ್ಸ್ ಮಾಡ್ತಾರಂತೆ. ಅಡುಗೆ ಎಣ್ಣೆಗೆ, ತುಪ್ಪಕ್ಕೆ ವನಸ್ಪತಿಯನ್ನ ಮಿಕ್ಸ್ ಮಾಡ್ತಾರಂತೆ. ಈ ತರ ಕಾಫಿ ಪೌಡ್ರಿಗೆ ಹುಣಸೆ ಬೀಜ ಪುಡಿಯನ್ನ ಮಿಕ್ಸ್ ಮಾಡ್ತಾರಂತೆ. ಈ ತರ ಆಹಾರ ಕಲಬೆರಕೆ ಬಗ್ಗೆ ಇದು ಸಹ ತುಂಬಾ ಇಂಪಾರ್ಟೆಂಟು.
ಎಸ್ ಮತ್ತೊಂದು ಘಟಕ ಯೂನಿಟ್ 4. ಘಟಕ 4 ಸೂಕ್ಷ್ಮ ಜೀವಿಗಳು, ಮೈಕ್ರೋ ಆರ್ಗನಿಸಮ್ಸ್. ಇಲ್ಲಿ ಪ್ಯಾಶ್ಚರೀಕರಣ ಅಂದ್ರೆ ಏನು? ಉಷ್ಣತೆಯ ಮೂಲಕ ಅಥವಾ ಶಾಖದ ಮೂಲಕ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುವ ಪದ್ಧತಿಗೆ ಪ್ಯಾಶ್ಚರೀಕರಣ ಅಂತಾರೆ. ಪ್ಯಾಶ್ಚರೀಕರಣವನ್ನು ಕಂಡು ವಿಜ್ಞಾನಿ ಯಾರು? ಲೂಯಿಸ್ ಪ್ಯಾಶ್ಚರ್. ಓಕೆ, ಹಾಲನ್ನು ಸುಮಾರು 65°C ಇಂದ 72°C ನಲ್ಲಿ ಕಾಯಿಸಿದಾಗ ಹಾಲಿನೊಳಗಿರ್ತಕ್ಕಂಥ ಎಲ್ಲಾ ಸೂಕ್ಷ್ಮಜೀವಿಗಳು ಕೊಲ್ಲಲ್ಪಟ್ಟು ಹಾಲೇನಾಗತ್ತೆ? ಹಾಲು ಕುಡಿಯಲು ಯೋಗ್ಯ ಆಗತ್ತೆ. ಇದರ ಉಷ್ಣತೆ ಮೂಲಕ, ಶಾಖದ ಮೂಲಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಪದ್ಧತಿಗೆ ಪ್ಯಾಶ್ಚರೀಕರಣ ಅಂತಾರೆ. ಅದಕ್ಕೆ ವೈರಸ್ಗಳಿಂದ ಬರುವ ರೋಗಗಳು ಈಗ ಫಾರ್ ಎಕ್ಸಾಂಪಲ್ ಇವಾಗ ಏಡ್ಸ್ ಕಾರಣದ ವೈರಸ್ ಯಾವುದು? HIV. ಹಂದಿ ಜ್ವರ ಅಂದಾಗ ಅದಕ್ಕೆ ಕಾರಣದ ವೈರಸ್ ಯಾವುದು? H1N1. ಅಕ್ಕಿ ಜ್ವರ ಅಂದಾಗ H5N1. ಕೋವಿಡ್ ಅಂದಾಗ COVID-19 ಅಂದಾಗ SARS-CoV-2. ಈ ಥರ ವೈರಸ್ಗಳಿಂದ ಬರುವ ರೋಗಗಳು, ಆಯ್ತಾ. ಮತ್ತೊಂದು ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳು. ಕಾಲರೋಗವನ್ನು ತರುವ ಬ್ಯಾಕ್ಟೀರಿಯಾ ಯಾವುದು? ವಿಬ್ರಿಯೋ ಕಾಲರೆ. ಓಕೆ, ಟೈಫಾಯ್ಡ್ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ಸಾಲ್ಮೊನೆಲ್ಲಾ ಟೈಫಿ. ಅದೇ ಥರ ಶಿಲೀಂಧ್ರಗಳಿಂದ ಬರುವ ರೋಗಗಳು. ಸೂಕ್ಷ್ಮಜೀವಿಗಳ ಪ್ರಾಮುಖ್ಯತೆ. ಜೈವಿಕ ಗೊಬ್ಬರಗಳು. ಯಾವ್ಯಾವ ಜೀವಿಗಳನ್ನ ಜೈವಿಕ ಗೊಬ್ಬರ ಅಂತ ಕರೀತಾರೆ? ರೈಸೋಬಿಯಮ್ಮು, ಅಜಿಟೋಬ್ಯಾಕ್ಟರು, ಪಾಸ್ಪಟಿಕಾ, ಅನಾಬಿನಾ, ಅಜೋಲಾ. ಈ ಎಲ್ಲಾ ಜೀವಿಗಳನ್ನ ಜೈವಿಕ ಗೊಬ್ಬರಗಳಂತ ಕರೀತಾರೆ. ಅದರಲ್ಲಿ ಬಹುಮುಖ್ಯವಾಗಿ ರೈಸೋಬಿಯಂ ಎಲ್ಲಿ ವಾಸ ಮಾಡುತ್ತೆ? ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ವಾಸ ಮಾಡುತ್ತೆ. ಈ ರೈಸೋಬಿಯಂ ಏನ್ ಮಾಡುತ್ತೆ? ವಾತಾವರಣದ ನೈಟ್ರೋಜನ್ ಅನ್ನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಎಲ್ಲಿ ವಾಸ ಮಾಡುತ್ತೆ? ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ವಾಸ ಮಾಡುತ್ತೆ. ಯಾವ ಬ್ಯಾಕ್ಟೀರಿಯಾ? ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಏನಂತೀವಿ? ಜೈವಿಕ ಗೊಬ್ಬರ ಅಂತ ಕರೀತಾರೆ. ರೋಗಗಳು ಮತ್ತು ಪರೀಕ್ಷೆಗಳು. ಯಾಕೆ? ಫಾರ್ ಎಕ್ಸಾಂಪಲ್ ಇವಾಗ ಏಡ್ಸ್ ಅನ್ನ ಪತ್ತೆ ಹಚ್ಚಕ್ಕೆ ಬಳಸುವ ಪರೀಕ್ಷೆ ಯಾವುದು? ಎಲಿಸಾ ಮೂಲಕ HIV ಪತ್ತೆ ಹಚ್ತಾರೆ, ಏಡ್ಸ್ ರೋಗವನ್ನ ಪತ್ತೆ ಹಚ್ತಾರೆ. ಓಕೆ, ಅದೇ ಥರ ಏಡ್ಸ್ ಫುಲ್ ಫಾರ್ಮ್ ಏನು? ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. ಏಡ್ಸ್ ಒಂದು ರೋಗಗಳ ಕೂಟ. ಏಡ್ಸ್ ರೋಗ ಕಾರಣದ ವೈರಸ್ ಯಾವುದು? HIV. ಆಯ್ತಾ, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್, HIV ಫುಲ್ ಫಾರ್ಮ್. ಅದೇ ಥರ ಏಡ್ಸ್ ಫುಲ್ ಫಾರ್ಮ್ ಏನು? ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್. ಓಕೆ, ಇನ್ನ ಸಾಂಕ್ರಾಮಿಕ ರೋಗಗಳು. ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗಗಳಿಗೆ ನಾವು ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಸಾಂಕ್ರಾಮಿಕ ರೋಗಗಳು ಹರಡಕ್ಕೆ ಮಾಧ್ಯಮ ಬೇಕಾಗತ್ತೆ. ಗಾಳಿ ಮೂಲಕ ಹರಡುವ ರೋಗಗಳು ಯಾವ್ಯಾವ? ಗಾಳಿ ಮೂಲಕ ಹರಡುವ ರೋಗಗಳು, ನೀರಿನ ಮೂಲಕ ಹರಡುವ ರೋಗಗಳು, ಕೀಟಗಳ ಮೂಲಕ ಹರಡುವ ರೋಗಗಳು. ಉದಾಹರಣೆ ಮಲೇರಿಯಾ ರೋಗಕ್ಕೆ ಕಾರಣವಾದ ಸೊಳ್ಳೆ ಯಾವುದು? ಫೀಮೇಲ್ ಅನಬಿಸ್, ಹೆಣ್ಣು ಸೊಳ್ಳೆ. ಡೆಂಗ್ಯೂ ರೋಗಕ್ಕೆ ಕಾರಣವಾದ ಸೊಳ್ಳೆ ಯಾವುದು? ಈಡಿಸ್ ಈಜಿಪ್ಟಿ. ಚಿಕನ್ ಗುನ್ಯಕ್ಕೆ ಕಾರಣವಾದ ಸೊಳ್ಳೆ ಯಾವುದು? ಈಡಿಸ್ ಈಜಿಪ್ಟಿ. ಅದೇ ಥರ ನಿದ್ರಾ ರೋಗಕ್ಕೆ ಕಾರಣವಾದ ಸೊಳ್ಳೆ ಯಾವುದು? ನಿದ್ರಾ ರೋಗಕ್ಕೆ ಕಾರಣವಾದ ಕೀಟ ಯಾವುದು? ಟೆಟ್ಸಿ ನೊಣ. ಕಾಲ್ರಾ ರೋಗಕ್ಕೆ ಕಾರಣವಾದ ಕೀಟ ಯಾವುದು? ಮನೆ ನೊಣ. ಆಯ್ತಾ, ಆನೆ ಕಾಲು ರೋಗಕ್ಕೆ ಕಾರಣವಾದ ಒಂದು ಸೊಳ್ಳೆ ಯಾವುದು? ಕ್ವಿಲೆಕ್ಸ್ ಸೊಳ್ಳೆ. ಥರ ಕೀಟಗಳ ಮೂಲಕ ಹರಡುವ ರೋಗಗಳು. ಇವೆಲ್ಲ ನೀವು ಕೀಟಗಳ ಮೂಲಕ ಹರಡುವ ರೋಗಗಳು. ಮತ್ತೊಂದು ಘಟಕ ಜೀವ ಜಗತ್ತು, ಲಿವಿಂಗ್ ವರ್ಲ್ಡ್. ಜೀವ ಜಗತ್ತು ಅಂದಾಗ ಆವಾಸ ಸಸ್ಯಗಳು, ಬ್ರಯೋಫೈಟ್ಸ್. ಈ ಒಂದು ಸಸ್ಯಗಳು ಭೂಮಿಯಲ್ಲಿ ಬೆಳಿತವೆ. ಈ ಒಂದು ಸಸ್ಯಗಳು ನೆಲದಲ್ಲೂ ಬೆಳಿತವೆ, ನೀರಲ್ಲೂ ಬೆಳಿತವೆ. ಹಾಗಾಗಿ ಈ ಸಸ್ಯಗಳಿಗೆ ನಾವು ಉಭಯವಾಸಿ ಸಸ್ಯಗಳಂತೀವಿ. ಉಭಯವಾಸಿ ಸಸ್ಯಗಳ ಗುಂಪು ಅಂತ ಕರೀತಾರೆ. ಉದಾಹರಣೆ ರಿಕ್ಸಿಯಾ, ಮಾರ್ಕ್ಯಾನ್ಶಿಯಾ, ಪ್ಯುನೇರಿಯಾ, ಮಾಸಸ್, ಮಾರ್ಕ್ಯಾನ್ಶಿಯಾ ಇತ್ಯಾದಿ. ಅದೇ ಥರ ಅನಾವೃತ ಬೀಜ ಸಸ್ಯಗಳು. ಏನಂದ್ರೆ ಇದಕ್ಕೆ ಅನಾವೃತ ಬೀಜ ಸಸ್ಯಗಳಿಗೆ ಮತ್ತೊಂದು ಹೆಸರಿದೆ, ನಗ್ನ ಬೀಜ ಸಸ್ಯಗಳಂತಲೂ ಕರಿತೀವಿ. ಜಿಮ್ನೋಸ್ಪಮ್ಸ್ ಅಂತೀವಿ. ಅಂದ್ರೆ ಬೀಜವು
ಯಾವುದೇ ಹಣ್ಣಿನ ಕವಚದಿಂದ ಆವೃತವಾಗಿರೋದಿಲ್ಲ. ಉದಾಹರಣೆ ಸೈಕಾಸು ಪೈನಸ್. ಈ ಒಂದು ಜಿಮ್ನೋಸ್ಪಮ್ಸ್ ಹೂವನ್ನು ಬಿಡುವುದಿಲ್ಲ. ಇವು ಅಂಡಾಶಯವನ್ನು ಹೊಂದಿಲ್ಲ, ಹಣ್ಣನ್ನ ಬಿಡುವುದಿಲ್ಲ, ಹಣ್ಣನ್ನ ಹೊಂದಿರುವುದಿಲ್ಲ. ಇನ್ನು ಮತ್ತೊಂದು ಹೂವು ಅಂದಾಗ ಸಸ್ಯದ ಸಂತಾನೋತ್ಪತ್ತಿ ಭಾಗ ಯಾವುದು? ಸಸ್ಯದ ಸಂತಾನೋತ್ಪತ್ತಿ ಭಾಗ ಯಾವುದು? ಹೂವುಗಳ ಅಧ್ಯಯನಕ್ಕೆ ಆಂಥಾಲಜಿ ಅಂತಾರೆ. ಹೂವಿನ ಗಂಡು ಭಾಗಕ್ಕೆ ಕೇಸರ ಅಂತಾರೆ. ಹೂವಿನ ಹೆಣ್ಣು ಭಾಗಕ್ಕೆ ಶಲಕಾಗ್ರ ಅಂತಾರೆ. ಹೂವಿನ ಅಂಡಾಶಯ ಭಾಗವು ಮುಂದೆ ಹಣ್ಣಾಗಿ ಪರಿವರ್ತನೆ ಆಗುತ್ತೆ. ಹೂವಿನಲ್ಲಿರುವ ಅಂದ್ರೆ ಅಂಡಾಶಯದ ಒಳಗಿರ್ತಕ್ಕಂಥ ಅಂಡಕವು ಮುಂದೆ ಬೀಜ ಆಗಿ ಪರಿವರ್ತನೆ ಆಗುತ್ತೆ. ಅಂಡಾಶಯವು ಹಣ್ಣಾಗಿ ಪರಿವರ್ತನೆ ಆಗುತ್ತೆ. ಅಂಡಕವು ಬೀಜ ಆಗಿ ಪರಿವರ್ತನೆ ಆಗುತ್ತೆ. ಓಕೆ, ಅದೇ ತರ ಪರಾಗಸ್ಪರ್ಶ ಪಾಲಿನೇಷನ್. ಹೂವಿನ ಗಂಡು ಭಾಗವು ಹೆಣ್ಣು ಭಾಗವನ್ನ ತಲುಪುವ ಕ್ರಿಯೆಗೆ ಪರಾಗಸ್ಪರ್ಶ ಅಂತ ಕರೀತಾರೆ. ಓಕೆ, ಪರಾಗಸ್ಪರ್ಶವು ಗಾಳಿ ಮೂಲಕ ಆದ್ರೆ ಅನಿಮೋಫಿಲಿ ಅಂತೀವಿ. ಓಕೆ, ಪರಾಗಸ್ಪರ್ಶವು ನೀರಿನ ಮೂಲಕ ಆದ್ರೆ ಹೈಡ್ರೋಫಿಲಿ ಅಂತೀವಿ. ಎಸ್, ಅದೇ ತರ ಮತ್ತೊಂದು ಸಸ್ಯಗಳ ಆವಾಸ. ಸಸ್ಯಗಳು ಬೆಳೆಯುವ ಜಾಗದ ಮೇಲೆ ಅವಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ನೀರಿನಲ್ಲಿ ಬೆಳೆಯುವ ಸಸ್ಯಗಳಿಗೆ ಹೈಡ್ರೋಫೈಟ್ಸ್ ಅಂತಾರೆ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳಿಗೆ ಝೀರೋಫೈಟ್ಸ್ ಅಂತಾರೆ. ಅದೇ ತರ ಆಮ್ಲೀಯ ಮಣ್ಣಲ್ಲಿ ಬೆಳೆಯುವ ಸಸ್ಯಗಳಿಗೆ ಆಕ್ಸಿಲೋಫೈಟ್ಸ್ ಅಂತಾರೆ. ಆಕ್ಸಿಲೋಫೈಟ್ಸ್. ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳಿಗೆ ಲಿಥೋಫೈಟ್ಸ್ ಅಂತಾರೆ. ಜೌಗು ನೆಲದಲ್ಲಿ ಬೆಳೆಯುವ ಸಸ್ಯಗಳಿಗೆ ಹೆಲೋಫೈಟ್ಸ್ ಅಂತಾರೆ. ಪರ್ವತ ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳಿಗೆ ಓರೋಫೈಟ್ಸ್ ಅಂತಾರೆ. ಎಸ್, ಮತ್ತೊಂದು ಸಸ್ಯದ ಹಾರ್ಮೋನ್ಗಳು. ಪ್ಲಾಂಟ್ ಹಾರ್ಮೋನ್ಸ್ ಅಂದಾಗ ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್ ಇತ್ಯಾದಿ. ಆಕ್ಸಿನ್ ಏನ್ ಮಾಡುತ್ತೆ? ಸಸ್ಯದ ಬೆಳವಣಿಗೆ ಜಾಸ್ತಿ ಮಾಡುತ್ತೆ. ಗಿಬ್ಬರ್ಲಿನ್ ಬೀಜಗಳು ಮೊಳಕೆ ಹೊಡೆಯಲು ಸಹಾಯ ಮಾಡುತ್ತೆ. ಸೈಟೋಕೈನಿನ್ ಕೋಶ ವಿಭಜನೆಗೆ ಸಹಾಯ ಮಾಡುತ್ತೆ. ಅದೇ ತರ ಸಸ್ಯದ ಮಾರ್ಪಾಡುಗಳಂದಾಗ ಹಾಗೆ ಮೊಗ್ಗಿನ ಮಾರ್ಪಾಡು ಉದಾಹರಣೆ ಲವಂಗ. ಹೂವಿನ ಮಾರ್ಪಾಡು ಉದಾಹರಣೆ ಕೇಸರಿ. ಕಾಂಡದ ಮಾರ್ಪಾಡು ಉದಾಹರಣೆ ಆಲೂಗೆಡ್ಡೆ, ಅರಿಶಿಣ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ. ಇವೆಲ್ಲ ಕಾಂಡದ ಮಾರ್ಪಾಡುಗಳು. ಬೇರಿನ ಮಾರ್ಪಾಡುಗಳು ಅಂದಾಗ ಕ್ಯಾರೆಟು, ಬೀಟ್ರೂಟು, ಮೂಲಂಗಿ ಇವೆಲ್ಲ ಬೇರಿನ ಮಾರ್ಪಾಡುಗಳು. ಅದೇ ತರ ಕಶೇರುಗಳು ಅಂದಾಗ ಬೆನ್ನು ಮೂಳೆಯನ್ನ ಹೊಂದಿರುವ ಜೀವಿಗಳಿಗೆ ಕಶೇರುಕ ಅಂತಾರೆ. ಒಡಿಬ್ರೇಟ್ಸ್ ಅಂತಾರೆ. ಹಾಗೆ ಉಭಯವಾಸಿಗಳಂದಾಗ ಯಾವ ಜೀವಿಗಳು ನೋಡಿ ಇವೆಲ್ಲ ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು. ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು, ಸ್ತನಿಗಳು, ಮೀನುಗಳು ಇವೆಲ್ಲ ಬಗ್ಗೆ ಕಶೇರುಗಳು. ಎಲ್ಲಾ ಜೀವಿಗಳಿಗೆ ಬೆನ್ನು ಮೂಳೆ ಇರ್ತದೆ. ಉಭಯವಾಸಿಗಳಂದಾಗ ಹಾಗೆ ಉದಾಹರಣೆ ಕಪ್ಪೆ, ನೆಲಗಪ್ಪೆ, ಸಲಮ್ಯಾಂಡರ್. ಎಲ್ಲಾ ಉಭಯವಾಸಿಗಳಿಗೆ ಕಾಲಿರುತ್ತೆ. ಆದ್ರೆ ಇಕ್ತಿಯೋಫಿಸ್ಗೆ ಕಾಲಿರೋದಿಲ್ಲ. ಕಾಲುಗಳನ್ನ ಹೊಂದಿಲ್ಲದ ಉಭಯವಾಸಿ ಯಾವುದು? ಇಕ್ತಿಯೋಫಿಸ್. ಆಯ್ತಾ? ಕಪ್ಪೆ ಅಂದಾಗ ಕಪ್ಪೆಯಲ್ಲಿ ಎಂತಹ ಗರ್ಭಧಾರಣೆ ಕಂಡುಬರುತ್ತೆ? ಕಪ್ಪೆ ಅಂದಾಗ ಬಾಹ್ಯ ಗರ್ಭಧಾರಣೆ ಕಂಡುಬರುತ್ತೆ. ಕಪ್ಪೆಯಲ್ಲಿ ರೂಪಾಂತರ ಮೆಟಮಾರ್ಫಸಿಸ್ ಕಂಡುಬರುತ್ತೆ. ಅಂದ್ರೆ ಫಸ್ಟ್ ಕಪ್ಪೆ ಲಾರ್ವಾ ತರ ಇರುತ್ತೆ, ಮುಂದೆ ಅದು ಪ್ರೌಢ ಕಪ್ಪೆ ಆಗುತ್ತೆ. ಲಾರ್ವವು ಪ್ರೌಢ ಕಪ್ಪೆಯಾಗಿ ಪರಿವರ್ತನೆಯಾಗುವ ಕ್ರಿಯೆಗೆ ರೂಪ ಪರಿವರ್ತನೆ ಮೆಟಮಾರ್ಫಸಿಸ್ ಎನ್ನುವರು. ಅದೇ ತರ ಸರೀಸೃಪಗಳು ಅಂದಾಗ ಉದಾಹರಣೆ ಹಾವುಗಳು, ಆಮೆಗಳು, ಮೊಸಳೆಗಳು, ಹಲ್ಲಿಗಳು. ಇವೆಲ್ಲ ಸರೀಸೃಪಗಳು. ಹಾವುಗಳು ಅಂದಾಗ ಹಾವುಗಳ ಅಧ್ಯಯನಕ್ಕೆ ಓಪಿಯಾಲಜಿ ಅಂತಾರೆ. ಗೂಡನ್ನು ಕಟ್ಟುವ ಏಕೈಕ ಹಾವು ಕಾಳಿಂಗ ಸರ್ಪ. ಅದೇ ತರ ಆಹಾರಕ್ಕಾಗಿ ಮತ್ತೊಂದು ಹಾವನ್ನು ತಿನ್ನುವ ಹಾವು ಯಾವುದು? ಕಾಳಿಂಗ ಸರ್ಪ. ಕಾಳಿಂಗ ಸರ್ಪಗಳ ಸಂಶೋಧನಾ ಕೇಂದ್ರ ಎಲ್ಲಿದೆ? ಆಗುಂಬೆಯಲ್ಲಿದೆ. ಆಯ್ತಾ? ಯಾವ ಯುಗದಲ್ಲಿ ಸರೀಸೃಪಗಳು ಉಗಮಾಗಿದ್ದು? ಹಾಗೆ ಮೀಸೋಜೋಯಿಕ್ ಯುಗವನ್ನ ಸರೀಸೃಪಗಳ ಸುವರ್ಣ ಕಾಲ ಅಂತಾರೆ. ಗೋಲ್ಡನ್ ಏಜ್ ಆಫ್ ರೆಪ್ಟೈಲ್ಸ್ ಅಂತಾರೆ. ಅದೇ ತರ ಪಕ್ಷಿಗಳು ಅಂದಾಗ ಪಕ್ಷಿಗಳ ಅಧ್ಯಯನಕ್ಕೆ ಆರ್ನಿಥಾಲಜಿ ಅಂತೀವಿ. ಸಂಪೂರ್ಣವಾಗಿ ಅಳಿದು ಹೋಗಿರುವ ಪಕ್ಷಿಗಳಂದಾಗ ಹಾಗೆ ಮೀನ್ಸ್ ಅಲ್ಲಿ ಡೋಡೋ. ಅದೇ ತರ ಗುಲಾಬಿ ತಲೆಯ ಬಾತುಕೋಳಿ, ಆರ್ಕಿಯೋಪೆರಿಕ್ಸ್ ಇವೆಲ್ಲ ಸಂಪೂರ್ಣವಾಗಿ ಅಳಿದು ಹೋಗಿರುವ ಪ್ಯಾಸೆಂಜರ್ ಪಿಜನ್, ಡೋಡೋ. ಆಯ್ತಾ? ಆರ್ಕಿಯೋಪೆರಿಕ್ಸ್
ಇವೆಲ್ಲ ಸಂಪೂರ್ಣವಾಗಿ ಗುಲಾಬಿ ತಲೆಯ ಬಾತುಕೋಳಿ, ಇವೆಲ್ಲ ಸಂಪೂರ್ಣವಾಗಿ ಅಳಿದು ಹೋಗಿರುವ ಪಕ್ಷಿಗಳು. ಆಯ್ತಾ? ಪಕ್ಷಿಗಳ ಸಿಪ್ಪೆ ಮೊಟ್ಟೆಯಲ್ಲಿರುವ ಕೆಮಿಕಲ್ ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಯ್ತಾ? ಈ ಥರ ಓಕೆ ಮೀನ್ಸ್ ಅದೇ ಥರ ಮತ್ತೊಂದು ಪಕ್ಷಿಗಳು. ಓಕೆ, ಪಕ್ಷಿಗಳಿಲ್ವಾ? ಸ್ತನಿಗಳು. ಮ್ಯಾಮಲ್ಸ್ ಅಂದಾಗ ಜಲವಾಸಿ ಸ್ತನಿಗಳು. ಮ್ಯಾಮಲ್ಸ್ ಅಂದಾಗ ಸ್ತನಿಗಳು ಅಂದಾಗ ಇವು ಸ್ತನ್ಯ ಗ್ರಂಥಿಯನ್ನು ಹೊಂದಿರ್ತವೆ. ಸ್ತನ್ಯ ಗ್ರಂಥಿಯನ್ನು ಹೊಂದಿರ್ತವೆ, ಮರಿ ಹಾಕುತ್ತವೆ, ಹಾಲನ್ನು ಕುಡಿಸುತ್ತವೆ. ಆಯ್ತಾ? ಇವು ಜರಾಯುಜಗಳು, ಅಂದ್ರೆ ಮರಿ ಹಾಕುತ್ತವೆ. ಎಲ್ಲಾ ಸ್ತನಿಗಳು ಮರಿ ಹಾಕ್ತವೆ, ಎರಡು ಮಾತ್ರ ಮೊಟ್ಟೆ ಇಡ್ತವೆ. ಮೊಟ್ಟೆ ಇಡುವ ಸ್ತನಿಗಳು ಎಕಿಡ್ನಾ ಮತ್ತು ಪ್ಲಾಟಿಪಸ್. ಜಲವಾಸಿ ಸ್ತನಿಗಳು ಡಾಲ್ಫಿನ್, ನೀಲಿತಿಮಿಂಗಿಲ, ಡುಗಾಂಗ್, ಕಡಲ ಹಸು, ಕಡಲ ಸಿಂಹ, ಪರ್ಪಾಯಿಸ್. ಓಕೆ, ಇವೆಲ್ಲ ವಾಲ್ರಸ್. ಇವೆಲ್ಲ ಜಲವಾಸಿ ಸ್ತನಿಗಳು. ಅತ್ಯಂತ ಎತ್ತರವಾದ ಸ್ತನಿ ಯಾವುದು? ಜಿರಾಫೆ. ಓಕೆ, ಆರುವ ಸ್ತನಿಗಳು. ಆರುವ ಸ್ತನಿಗಳು ಬಾವುಲಿ ಮತ್ತು ಹಾಗೆ ಲೆಮರುಗಳು. ಬಾವುಲಿಗೆ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಅಂತಾರೆ. ಬಾವುಲಿಗೆ ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಅಂತ ಕರೀತಾರೆ. ಎಸ್, ಅದೇ ಥರ ಅಕಶೇರುಕಗಳು ಅಂದ್ರೆ ಬೆನ್ನು ಮೂಳೆಯನ್ನು ಹೊಂದಿಲ್ಲದ ಜೀವಿಗಳು ಅಂತ. ಬೆನ್ನು ಮೂಳೆಯನ್ನು ಹೊಂದಿಲ್ಲದ ಜೀವಿಗಳಿಗೆ ಅಕಶೇರುಕ ಅಂತೀವಿ. ವಲಯವಂತಗಳು ಅಂದಾಗ ಅಲ್ಲಿ ಉದಾಹರಣೆ ಯಾವುದು? ಎರೆಹುಳು. ಎರೆಹುಳುವನ್ನ ಸಾಕುವ ಕ್ರಿಯೆಗೆ ವರ್ಮಿ ಕಲ್ಚರ್ ಅಂತಾರೆ. ಎರೆಹುಳುವಿನ ಉಸಿರಾಟದ ಅಂಗ ಯಾವುದು? ಚರ್ಮ. ಎರೆಹುಳಿನ ವಿಸರ್ಜನಾಂಗ ನೆಫ್ರೀಡಿಯಾ. ಎರೆಹುಳು ಮೇಲ್ಮಣ್ಣು ಕೆಳ ಹೋಗುವಂತೆ ಮಾಡುತ್ತೆ, ಕೆಳಮಣ್ಣು ಮೇಲ್ ಬರುವಂತೆ ಮಾಡುತ್ತೆ. ಹಾಗೆ ಒಟ್ಟು ಆ ಮಣ್ಣನ್ನ ಲೂಸ್ ಮಾಡುತ್ತೆ, ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಆ ಎರೆಹುಳುವಿಗೆ ರೈತನ ಮಿತ್ರ ಅಂತ ಕರೀತಾರೆ, ಪರಿಸರದ ಜೈವಿಕ ಕಾರ್ಖಾನೆ ಅಂತ ಕರೀತಾರೆ, ಕೊಳೆ ತಿನಿ ಅಂತಾರೆ. ಓಕೆ, ಅದೇ ಥರ ಸಂಧಿಪದಿಗಳು ಆರ್ಥ್ರೋಪೋಡ. ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ವಂಶ ಯಾವುದು? ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ವಂಶ ಸಂಧಿಪದಿಗಳು. ಸಂಧಿಪದಿಗಳಂದಾಗ ಉದಾಹರಣೆ ಕೀಟಗಳು, ರೇಷ್ಮೆ ಹುಳು, ಜೇನುಹುಳು, ಸೀಗಡಿ. ಹಾಗೆ ಪ್ರಮುಖ ಮಿಂಚು ಹುಳು. ಪ್ರಮುಖ ಉದಾಹರಣೆ ಕೀಟಗಳು. ಅತ್ಯಂತ ದೊಡ್ಡ ಗುಂಪು ಯಾವುದು? ಕೀಟಗಳು. ಕೀಟಗಳ ಅಧ್ಯಯನಕ್ಕೆ ಎಂಟಮಾಲಜಿ ಅಂತಾರೆ. ಕೀಟಗಳಿಂದ ಉತ್ಪತ್ತಿಯಾಗುವ ಆಸಿಡ್ ಯಾವುದು? ಫಾರ್ಮಿಕ್ ಆಮ್ಲ. ಇರುವೆ ಕಡ್ದಾಗ ಉರಿಯುತ್ತೆ, ಜೇನ್ ಕಡ್ದಾಗ ಉರಿಯುತ್ತೆ, ಕೀಟಗಳು ಕಡ್ದಾಗ ಉರಿಯುತ್ತೆ. ಕಾರಣ ಯಾವ ಆಸಿಡ್? ಫಾರ್ಮಿಕ್ ಆಸಿಡ್, ಫಾರ್ಮಿಕ್ ಆಮ್ಲ. ರೇಷ್ಮೆಯನ್ನು ಸಾಕುವ ಕ್ರಿಯೆಗೆ ಸಿರಿಕಲ್ಚರ್ ಅಂತಾರೆ. ಹಾಗೆ ಅದೇ ಥರ ಜೇನನ್ನು ಸಾಕುವ ಕ್ರಿಯೆಗೆ ಎಪಿಕಲ್ಚರ್ ಅಂತಾರೆ. ಎಸ್, ಅದೇ ಥರ ಮತ್ತೊಂದು ಕಂಟಕ ಚರ್ಮಿಗಳು. ಕಂಟಕ ಚರ್ಮಿಗಳಂದಾಗ ಎಕ್ಸಾಂಪಲ್ ಯಾವುದು? ಕಂಟಕ ಚರ್ಮಿಗಳಂದಾಗ ಉದಾಹರಣೆ ನಕ್ಷತ್ರ ಮೀನು. ನಕ್ಷತ್ರ ಮೀನು ಒಂದು ಕಂಟಕ ಚರ್ಮಿ, ಅಕಶೇರುಕ. ಇದು ಮೀನಲ್ಲ. ನಕ್ಷತ್ರ ಮೀನು ಅಲ್ಲ, ಇದು ಒಂದು ಕಂಟಕ ಚರ್ಮಿ. ಓಕೆ, ಇವು ನೀರು ತಳದಲ್ಲಿ ಕಂಟಕ ಚರ್ಮಿಗಳು ನೀರಿನ ತಳಭಾಗದಲ್ಲಿ ತೆವಳ್ಕೊಂಡು ಜೀವನ ಮಾಡ್ತವೆ. ಹಾಗಾಗಿ ಇವಕ್ಕೆ ನಾವು ಬೆಂತಾಸ್ ಅಂತೀವಿ. ನೀರಿನ ಮೇಲೆ ತೇಲುತ್ತಾ ಜೀವಿಸುವ ಜೀವಿಗಳಿಗೆ ಪ್ಲಾಂಕ್ಟನ್ಸ್ ಅಂತಾರೆ. ಹಾಗೆ ಉದಾಹರಣೆ ಆಲ್ಗೇಸ್, ಶೈವಲಗಳು. ನೀರಿನ ಮಧ್ಯದಲ್ಲಿ ಈಜುತ್ತಾ ಜೀವಿಸುವ ಜೀವಿಗಳಿಗೆ ನೆಕ್ಟಾನ್ಸ್ ಅಂತಾರೆ. ಉದಾಹರಣೆ ಮೊಸಳೆಗಳು, ಆಮೆಗಳು, ಮೀನುಗಳು. ಅದೇ ಥರ ನೀರಿನ ತಳಭಾಗದಲ್ಲಿ ತೆವಳುತ್ತಾ ಜೀವಿಸುವ ಜೀವಿಗಳಿಗೆ ಬೆಂತಾಸ್ ಅಂತಾರೆ. ಉದಾಹರಣೆ ಕಂಟಕ ಚರ್ಮಿಗಳು, ಸ್ಪಂಜು ಪ್ರಾಣಿಗಳು, ನಕ್ಷತ್ರ ಮೀನು ಇತ್ಯಾದಿ. ಇದು ಸ್ನೇಹಿತರೆ ಮತ್ತಷ್ಟು ಬಯಾಲಜಿಯಿಂದ ಮುಂದೆ ಇರತಕ್ಕಂತಹ PC ಪರೀಕ್ಷೆಗಾಗಿ ಬಯಾಲಜಿಯಿಂದ ಮತ್ತಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಧನ್ಯವಾದಗಳು.